200 ಚಿಲ್ಲರೆ ಜನ ಬಂದ್ಬಿಟ್ಟಿದ್ರು. ಅದರಿಂದ ನಾನು ಯಾರನ್ನೂ ಕೇರ್ ತಗೊಳಕ್ ಆಗ್ಲಿಲ್ಲ. ಅದಕ್ಕೋಸ್ಕರ ಇವಾಗೊಂದು ಅವ್ರಿಗೆಲ್ಲ ಸಾರಿ ಕೇಳೋಣ ಅಂತ, ಪ್ಲಸ್ ಸ್ವಲ್ಪ ಜನ ಬಂದು ಅವತ್ತೇ ಇನ್ನೊಂದ್ ಕಡೆ ಫಂಕ್ಷನ್ ಕೊಟ್ಟೋಗ್ಬಿಟ್ಟಿದ್ರು. ಅಂದ್ರೆ ಒಂದ್ 100 ಜನ ಮಿಸ್ ಆಗಿದ್ರು ಅವತ್ತು. ಆ 100 ಜನ ಮಿಸ್ ಆಗಿರೋರ್ಗೆ ಪ್ಲಸ್ ಇಲ್ಲಿ ನನ್ಗೆ ಯಾರು ತುಂಬಾ ಬೇಕಾದವರು ಅವ್ರಿಗೆ ನಾನು ಚೆನ್ನಾಗಿ ಕೇರ್ ಮಾಡಕ್ ಆಗ್ಲಿಲ್ಲ. ಅಂದ್ರೆ ಒಂದು ಊಟ ತಿಂಡಿ ಎಣ್ಣೆ ಎಲ್ಲ ಇತ್ತು, ಆದ್ರೆ ಒಂದು ಆತ್ಮೀಯತೆಯಿಂದ ಮಾತಾಡೋದು ಇರ್ಲಿಲ್ಲ. ಆ ಕಾರಣಕ್ಕೋಸ್ಕರ ಒಂದು ಸಾರಿ ಕೇಳಕ್ಕೋಸ್ಕರ ಎಲ್ಲಾರ್ಗು ಅವತ್ತು ಸರಿಗ್ ನೋಡ್ಕೊಳ್ಳಲಿಲ್ಲ. ಅದರಿಂದ ಯಾರು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಂತ ಸಾರಿ ಕೇಳಕ್ಕೆ ಒಂದು ಪಾರ್ಟಿ ಅರೇಂಜ್ ಮಾಡ್ತಾ ಇದ್ದೀನಿ. ಅದೀಗ ನ್ಯೂ ಇಯರ್ ಎಲ್ಲ ಕಂಟಿನ್ಯೂಸ್ ಬಿಸಿ ಇರೋದ್ರಿಂದ ನಾನು 10th ಆದ್ಮೇಲೆ ಇಟ್ಕೊಳ್ತಾ ಇದ್ದೀನಿ ಅದನ್ನ, ಸಾರಿ ಪಾರ್ಟಿ ಅಂತ. ಆಮೇಲೆ ಇದನ್ನ ಎಲ್ಲರೂ ಏನ್ ಇವ್ನಿಗೆ ದುಡ್ಡು ಜಾಸ್ತಿ ಆಗಿದೆಯಾ, ತಿಕಾಗಂಚಲಿ ಪಾರ್ಟಿನ ತಿಕಾಕೊಪ್ ಪಾರ್ಟಿನ ಅಂತ ಅನ್ಕೋಬೇಡಿ. ಯಾಕಂದ್ರೆ ಸಬ್ ಟೈಟಲ್ ಬಂದು ತಿಕಾಕೊಪ್ ಪಾರ್ಟಿ ಅಂತ ಹಾಕಿದೀನಿ. ಆಮೇಲೆ ಅದನ್ನು ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ಕಾರಣ ಏನಂದ್ರೆ ಏನ್ ಇವನು ಬ್ಯಾಕ್ ಟು ಬ್ಯಾಕ್ ಇಷ್ಟೊಂದು ಮಾಡ್ತಾ ಇದ್ದಾನಲ್ಲ ಅಂತ. ಆದ್ರೆ ಅದು ಉರ್ಕೊಂಡು ಸಾಯೋರ್ಗೇನು ಬೇಕಾದ್ರೆ ಅವ್ರಿಗೆ ಒಂದು ಹೊಸ ರೀಲ್ ಮಾಡೋಕ್ಕೆ ಅವ್ರಿಗೆ ಒಂದು ಏನ್ ಕಂಟೆಂಟ್ ಕೊಟ್ಟಂಗ ಆಗುತ್ತೆ. ಅದರಿಂದನೂ ಉರ್ಕೊಂಡು ಇನ್ನೂ ಜಾಸ್ತಿ ಚೆನ್ನಾಗಿ ಬೈರಿ ನನ್ಗೆ. ಇದೇ ಕ್ವಶನ್ ಕೇಳೋಣ ಅನ್ಕೊಂಡೆ. ಸಾರಿ ಪಾರ್ಟಿ ಅಂದ್ರೆ ನೀಟಾಗಿ ಟ್ರೀಟ್ ಮಾಡ್ಲಿಲ್ಲ, ಅದಕ್ಕೆ ಸಾರಿ ಕೇಳ್ತೀನಿ ಅಂತ. ಹೌದು. ಬಟ್ ಬರೀ ಸಾರಿ ಕೇಳೋ ಉದ್ದೇಶ ಅಷ್ಟೇನಾ ಅಥವಾ ಉರ್ಸೋ ಉದ್ದೇಶನೂ ಇದೆಯಾ? ಇಲ್ಲ, ಉರ್ಸೋ ಉದ್ದೇಶ ಇಲ್ಲ, ಉರ್ಕೊಂಡು ಸಾಯೋರ್ಗೆ ಒಂದು ಕಂಟೆಂಟ್ ಸಿಕ್ದಂಗ ಆಗುತ್ತೆ. ಯಾಕಂದ್ರೆ ಈಗ ನೋಡಿ, ಫೇಲ್ ಆಗಿದೆ ನನ್ ಮಗ ಅಂತ ಪಾರ್ಟಿ ಮಾಡಿದ್ಕೆ ಎಲ್ಲಾರು ಏನಂತ ಹೇಳಿದ್ರು, ಓ ಎಂತ ಅಪ್ಪ ಇವನು ಅಂತ ಬೈತಾರೆ ಅಂತ ಸ್ವಲ್ಪ ಜನ ಅನ್ಕೊಂಡಿದ್ರು. ಆದ್ರೆ ಎಲ್ಲಾ ನೋಡಿದ್ರೆ ಒಂದು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಮಕ್ಕಳು ಮನೆ ಬಿಟ್ಟು ಹೋಗ್ಬಿಡ್ತಾರೆ, ಮನೇಲಿ ಹೊಡಿತಾರೆ ಫೇಲ್ ಆದ್ರೆ ಅಂತ ಬೈದಿಂದ. ಆತರ ಒಂದು ಸಮಾಜಕ್ಕೆ ಒಳ್ಳೆ ಸುದ್ದಿ ಕೊಟ್ಟೆ ಅಂತ ಬೇಷ್ ಅನ್ನೋ ತರ ಕ್ಲಿಕ್ ಆಯ್ತದು. ನೀವೇ ನೋಡ್ತಾ ಇದ್ರೆ ಎಷ್ಟು ವೈರಲ್ ಆಯ್ತು. ಅದು ಫುಲ್ಲು ಪಾಸಿಟಿವ್ ಆಗಿ ಬಂತು. ಅಂದ್ರೆ ಅದರಿಂದ ಜನ ತುಂಬಾ ಉರ್ಕೊಂಡಿದ್ದಾರೆ. ಆ ಉರ್ಕೊಂಡಿರೋರ್ಗೆ ಇನ್ನೊಂದು ಕಂಟೆಂಟ್ ಕೊಡೋಣ ಅಂತ ಒಂದು ಸಾರಿ ಪಾರ್ಟಿ ಅಂತ ಮಾಡ್ತಾ ಇದ್ದೀನಿ. ಬ್ರಾಕೆಟ್ ಅಲ್ಲಿ ತಿಗಾಕೊಬ್ಬಾಗಿ ಕೊಡ್ತಾ ಇರೋ ಪಾರ್ಟಿ ಅಂತ. ಯಾಕಂದ್ರೆ ಏನಪ್ಪ ಇವನು ದುಡ್ಡು ಜಾಸ್ತಿ ಆಗಿದ್ಯಾ, 3 ದಿವಸಕ್ಕೂ ಹಿಂಗ್ ಪಾರ್ಟಿ 300 ಜನಕ್ಕೆ ಕರೆದು ಎಣ್ಣೆ ಊಟ ಕೊಡಿಸ್ತಾನೆ, ನಾವೆಲ್ಲ ಇವನ್ನ ತುಳಿಯಕ್ ನೋಡ್ತಾ ಇದೀವಿ, ಇವ್ನ ನೋಡಿದ್ರೆ ಮೇಲಕ್ಕೆ ಬೆಳ್ಕೊಂಡು ಹೋಯ್ತಾನೇ ಇದಾನಲ್ಲ, ಆತರ ಎಲ್ಲ ಅನ್ಕೊಳ್ತಾ ಇದಾರೆ. ಆತರ ಅನ್ಕೊಳ್ಳೋರ್ಗೆ ಒಂದು ಕಂಟೆಂಟು, ಇನ್ನು ಉರ್ಕೊಂಡು ಸಾಯೋರ್ಗೆ ಇನ್ನ ದೊಡ್ಡ ಮಟ್ಟದಲ್ಲಿ ಇನ್ನ ಒಂದು 5-6 ಮಾಡ್ತಾ ಇದ್ದೀನಿ. ಎಷ್ಟು ಉರ್ಕೊಂತಾರು ಉರ್ಕೊಂಡು ನನ್ನ ಟ್ರೋಲ್ ಮಾಡ್ತಾ ಇರ್ರಿ, ಅದರಿಂದ ನಾನು ಇನ್ನು ಮೇಲ್ ಬೆಳಿತಾನೇ ಇರ್ತೀನಿ. ಸರ್, ಈಗ ನಿಮ್ಮನ್ನ ಟ್ರೋಲ್ ಮಾಡ್ತಾವ್ರೆ, ಅದೇ ತರ ಇವಾಗ ಏನಾಗಿದೆ, ಬಿಗ್ ಬಾಸ್ ಇಂದ ಈಗ ಹೊರಗಡೆ ಬಂದ್ರು ಮಾಳು ಅವರು. ಮಾಳು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಏನಪ್ಪಾ ಅಂತಂದ್ರೆ, ನಾನೇ ಗೆಲ್ಬೇಕಿತ್ತು, ಅಲ್ಲಿ ನಾನು ಇರ್ತೀನಿ ಅಂತ ಅನ್ಕೊಂಡಿದ್ದೆ, ನಾನು ಈ ತರ ಬೇಗ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಈಗ ಗಿಲ್ಲಿ ಬಗ್ಗೆ ಮಾತಾಡ್ತಾರೆ, ಗಿಲ್ಲಿ ಏನ್ ಮಾಡಿದಾನೆ ಅಂತದ್ದು, ಸೊ ನಾನ್ ಗೆಲ್ಬೇಕಿತ್ತು. ಅದು ಏನ್ ಕಾರಣ ಅಂದ್ರೆ ಸರ್, ಅಲ್ಲಿ ನಮ್ಗೆ ಗೊತ್ತಿಲ್ಲ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಒಳ್ಳೆಯವ್ರಾಗಿರ್ಬೇಕಾ ಕೆಟ್ಟವ್ರಾಗಿರ್ಬೇಕಾ, ಮನೆಯೊಳಗೆ ಯಾರು ಸೀಕ್ರೆಟ್ ಬಿಟ್ಕೊಡಲ್ಲ. ಯಾಕಂದ್ರೆ ಅವರು ಏನ್ ನಮ್ಗೇನ್ ಹೇಳ್ಕೊಡಲ್ಲ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ. ಅಂದ್ರೆ ಅಲ್ಲಿ ಒಳ್ಳೆಯವ್ರಿಗೆ ಉಳಿಗಾಲ ಇಲ್ಲ. ಕೆಟ್ಟವ್ರು ಇವಾಗ ನೋಡಿ, ಯಾರು ಜನ ಬೈತಾ ಇದಾರೆ ಕೆಟ್ಟವ್ರು ಅಂತ ಹೆಸರು ಹೇಳಲ್ಲ, ಅಂತವ್ರು ಮಾತ್ರ ಒಳಗಿರ್ತಾರೆ. ಅದ್ರಲ್ಲಿ ಎಲ್ಲಾರ್ಗಿಂತ ಜಾಸ್ತಿ ಗಿಲ್ಲಿನೇ ಕೆಟ್ಟವನು, ಅವನೇ ಈಗ ಟಾಪ್ ಅಲ್ಲಿ ಇದ್ದಾನೆ. ಅಲ್ಲಿ ಕೆಟ್ಟವ್ರಿಗೆ ವಿನ್ ಆಗೋದು, ಕೆಟ್ಟವ್ರೇ ಮರ್ಯಾದೆ ಕೊಡೋದು, ಕೆಟ್ಟವ್ರನ್ನೇ ಜನ ಇಷ್ಟಪಡೋದು, ಒಳ್ಳೆಯವ್ರನ್ನ ಯಾರು ಇಷ್ಟಪಡಲ್ಲ. ಮಾಳು ಬಂದು ಎಷ್ಟು ಒಳ್ಳೆಯವರು, ಮನೇಲಿ ಎಷ್ಟು ಜೆಂಟ್ಲ್ಮ್ಯಾನ್ ಅಂದ್ರೆ ಒಂದು ಅಟ್ಯಾಚ್ಮೆಂಟು ಫೀಲಿಂಗ್ಸು ಅದೆಲ್ಲ. ಆದ್ರೆ ಮಾತಾಡೋದು ಒಂಚೂರು ಸೈಲೆಂಟ್ ಇರ್ಬೋದು, ಆದ್ರೆ ಒಳ್ಳೆ ಗುಣ ಇಲ್ಲಿ ನಡೆಯಲ್ಲ. ಇವಾಗ ನೋಡಿ, ಸ್ಪಂದನ ಅವರು ಎಲ್ಲಾರ್ಗಿಂತ ದೇವ್ರಂತವ್ರು, ಅವ್ರನ್ನ ಈಗ ನೆಕ್ಸ್ಟ್ ವಾರದಲ್ಲಿ ಕಿತ್ ಬಿಸಾಕ್ಬಿಡ್ತಾರೆ. ಅಂದ್ರೆ ಒಳ್ಳೆಯವ್ರಿಗೆ ಉಳಿಗಾಲ ಇಲ್ಲ, 3 ಬಿಟ್ಟವ್ರಿಗೆ ಉಳಿಗಾಲ ಅಲ್ಲಿ. ಸರ್, ಹಾಗಂದ್ರೆ ಈಗ ನಿಮ್ಮನ್ನ ಜನ ಇಷ್ಟಪಟ್ಟಿದ್ದಾರೆ, ಸೊ ನಿಮ್ಮನ್ನ ಯಾವ ಗ್ರೂಪಿಗೆ ಸೇರಿಸ್ಕೋಬಹುದು? ಅಲ್ಲ, ಅವ್ರವ್ರ ಇಷ್ಟ ಸರ್. ನಾನು ಯಾರಿಗೂ ತಲೆ ಕೆಡ್ಸ್ಕೊಳ್ಳೋದು, ನಾನು ಯಾರಿಗೂ ಬೇಡ್ಕೊಳ್ಳೋದು ಇಲ್ಲ. ನಾನು ಒಳ್ಳೆಯವನು ಅಂತ ಹೇಳಲ್ಲ, ಏನೂ ಅಲ್ಲ, ಅವ್ರವ್ರ ಇಷ್ಟ ಸರ್. ಈಗ ನನಗೆ ಬೈಯೋರು, ಈಗ ಮೊನ್ನೆ ನೋಡಿ, ಈಗ ಒಬ್ರು ಯಾರೋ ನನ್ನ ಬಗ್ಗೆ ಕೆಟ್ಟದಾಗಿ ಮಾಡ್ತಿದ್ದಾರೆ, ಅವ್ರಿಗೆ ಕೆಟ್ಟದಾಗಿ. ಆದ್ರೆ ನನಗೆ ಅವರಿಂದ ಒಳ್ಳೇದಾಗ್ತಾ ಇದೆ, ಅವರಿಂದ ಫಾಲೋವರ್ಸ್ ಜಾಸ್ತಿ ಆಗ್ತಾ ಇದೆ, ಅವರಿಂದ ನನ್ಗೆ ಇನ್ಕಮ್ ಜಾಸ್ತಿ ಆಗ್ತಾ ಇದೆ. ಅವ್ರನ್ನ ಯಾರು ಇಂಟರ್ವ್ಯೂ ಮಾಡ್ತಾರೆ ಅವ್ರು ನನಗೆ ಕಾಲ್ ಮಾಡಿದ್ರು. ಆದ್ರೆ ಅವ್ರ ಮುಖ ನೋಡಿಲ್ಲ, ಇನ್ನೂ ಸಿಕ್ಕಿಲ್ಲ ಫೇಸ್ ಟು ಫೇಸ್. ಅವ್ರು ನನಗೆ ಕಾಲ್ ಮಾಡ್ಬಿಟ್ಟು, ಸರ್ ಅವ್ರು ಹಿಂಗೆ ನಿಮ್ಗೆ ಬೈತಾ ಇದ್ದಾರೆ, ನಿಮ್ಗೆ ಬೇಜಾರಾಗಲ್ವಾ ಅಂತ ಕೇಳಿದ್ರು. ನಾನು ಅದಕ್ಕೆ ಒಂದೇ ಮಾತು ಹೇಳಿದೆ, ಸರ್ ಏನಕ್ಕೆ ಬೇಜಾರಾಗ ಸರ್, ಪಾಪ ಅವ್ರಿಗೆ ಹಳೇದ್ ಮಾಡಿ ಕಂಟೆಂಟ್ ಬೋರ್ ಆಗ್ಬಿಟ್ಟಿತ್ತು, ಅದಕ್ಕೆ ಇವಾಗ ಪಾರ್ಟಿ ಮಾಡ್ಬಿಟ್ಟು ಹೊಸ ಕಂಟೆಂಟ್ ಕೊಟ್ಟಿದ್ದೀನಿ ಸರ್, ನೀವು ಹೋಗ್ಬಿಟ್ಟು ಎಂತ ಬೋಳಿ ಮಗ ಅಪ್ಪ ಅಂತ ಹೇಳ್ಬಿಟ್ಟು ಮಾಡಿಸಿ ಸರ್ ಅಂದೆ. ಅವರು ಶಾಕು, ಇದೇನಿದು ಉಲ್ಟಾ ಅವ್ರಿಗೆ ಬೈದ್ಬಿಟ್ಟು ನನಗೆ ಅವ್ರಿಗೆ ಜಗಳ ತಂದಿಕ್ಕಕ್ಕೆ ನೋಡಿದ್ರು. ನಾನು ಇಲ್ಲ ಸರ್, ಅವ್ರ ಕಂಡ್ರೆ ತುಂಬಾ ಗೌರವ ಇದೆ, ತುಂಬಾ ಸಖತ್ತಾಗಿ ಮಾಡ್ತಾ ಇದಾರೆ ರೀಲು, ಹಂಗೆ ಅಂತ ಹೊಗಳ್ದೆ. ಅದು ಹಾರ್ಟಿ ಹೊಗಳ್ದೆ. ಯಾಕಂದ್ರೆ ನನಗೆ ಅವ್ರೇನ್ ದುಶ್ಮನ್ ಅಲ್ಲ, ಇಬ್ರು ಫೇಸ್ ಟು ಫೇಸ್ ಒಂದಿನನೂ ನೋಡಿಲ್ಲ, ಒಂದಿನನೂ ಮಾತಾಡಿಲ್ಲ, ಅವ್ರ ನಂಬರು ಇಲ್ಲ. ಅವ್ರ ನಂಬರ್ ಇದ್ದಿದ್ರೆ ನನ್ನ ಮಗಂದು ಫೇಲ್ ಪಾರ್ಟಿಗೆ ಕರೆದು ಅಲ್ಲೇ ರೀಲ್ಸ್ ಮಾಡಿಸ್ಬಿಡ್ತಿದ್ದೆ, ಬೈರಿ ಎಂತ ಬೋಳಿ ಮಗ ಅಪ್ಪ ಅಂತ ಅಲ್ಲೇ ಬೈರಿ ಅಂತ ಅವ್ರಿಗೆ ಹೇಳ್ಕೊಟ್ಬಿಡ್ತಿದ್ದೆ. ಆ ತರ ಕ್ಯಾರೆಕ್ಟರ್ ನನ್ನ ತಲೆ ಕೆಡ್ಸ್ಕೊಳ್ಳೋನಲ್ಲ. ನಾನು ನೆಗೆಟಿವ್ನು ಪಾಸಿಟಿವ್ ಅನ್ಕೊಳ್ತೀನಿ. ಆಮೇಲೆ ನಾನು ಏನಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ, ನಾನು ಯಾರಿಗೂ ಟೀ ಹೊಡೆದಿಲ್ಲ, ನನ್ನ ಶೋಕಿ ನಾನು ಮಾಡ್ಕೊಳ್ತಾ ಇದ್ದೀನಿ, ನನ್ನ ದುಡ್ಡು ನನ್ನ ಇಷ್ಟ. ಟ್ರೋಲ್ ಮಾಡೋರು ಮಾಡ್ಕೊಳ್ಳಿ, ರೀಲ್ ಮಾಡೋರು ಮಾಡ್ಕೊಳ್ಳಿ, ಅವ್ರು ಮಾಡಿದಷ್ಟು ನಾನು ಬೆಳಿತೀನಿ. ಈಗ ಕರಿಬಸಪ್ಪ ಅವರು ಮೊನ್ನೆ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ,
ಶಿಲ್ಬೆಗೆ ಎಷ್ಟು ಕಲ್ಲು ಸುತ್ತಿ ಹೊಡಿತಾರೆ, ಅದು ಒಂದು ಆಕಾರ ಆಗಿ ಒಂದು ಫೇಮಸ್ ಆಗಿ ಇದಾಗುತ್ತೆ ಅಂತ. ನಾನ್ ಅದೇ ತರ ಎಷ್ಟ್ ಜನ ಏನ್ ಬಡ್ಕೊಂಡ್ರು ನನ್ನ ಪಾಡಿಗೆ ನಾನು ಬೆಳ್ಕೊಂಡು ಹೋಯ್ತಾನೆ ಇದೀನಿ. ಅವ್ರು ಇನ್ನೂ 500 ರೂಪಾಯಿ ಡೀಲರ್ ಆಗಿ ಅಲ್ಲೇ ಇದಾರೆ. ಅಂದ್ರೆ ನಾಯಿ ಫೀಲ್ಡ್ ಅಲ್ಲಿ ಹೇಳ್ತಾ ಇರೋದು, ತಿರ್ಗಾ ಆಮೇಲೆ ಟ್ರೋಲರ್ಸ್ ಅನ್ಕೋಬಿಟ್ಟಿರಾ. ನಾಯಿ ಫೀಲ್ಡ್ ಅಲ್ಲಿ ಇರೋರು ನನಗೆ ಫಸ್ಟ್ ಎಗನೆಸ್ಟ್ ಆದ್ರು. ಅವ್ರು ಎಲ್ಲಾರು ಇದೇ ತರ ಬೈತಾ ಇದ್ರು. ಅವ್ರ ಮೇಲೆ JP ನಗರ್ ಸ್ಟೇಷನ್ ಅಲ್ಲಿ ಕೇಸ್ ಹಾಕಿ 1 ಕೋಟಿಗೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿದೀನಿ. ಟ್ರೋಲರ್ಸ್ಗೆ ನಾನು ಕೇಸ್ ಹಾಕಲ್ಲ, ಅವ್ರು ಎಷ್ಟಾರು ಬಡ್ಕೊಳ್ಳಿ, ಏನಾರು ಅದಕ್ಕೆ ಅದನ್ನೇ ಅವರೇ ಪ್ರಮೋಷನ್ ಮಾಡ್ತಾ ಇರೋದು, ಅವರೇ ನಮ್ಗೆ ಬಜಾರ್ ಆಗ್ತಾ ಇರೋದು, ಅವರಿಂದಾನೇ ನಾನು ಬೆಳೀತಾ ಇರೋದು. ನಾನು ಏನ್ ವಿಷಯಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ಇದು ಮಿರರ್ ಅಡ್ಡ ಆಗ್ತಾ ಇದೆ. ಏನ್ ವಿಷಯಕ್ಕೂ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ನಾನು ಬೆಳೀತಾ ಇರ್ತೀನಿ. ಆಮೇಲೆ ಟ್ರೋಲರ್ಸ್ ಇಂದಾನೆ ಇವತ್ತು ಇಷ್ಟು ಬೆಳೆದಿರೋದು. ನ್ಯೂ ಇಯರ್ಗೆ ನನಗೆ 2 ಕಡೆ ಕರೆದಿದ್ದಾರೆ 10 ಲಕ್ಷಕ್ಕೆ. ಅಂದ್ರೆ 2 ಇವೆಂಟು ಒಬ್ಬರೇ ನಡೆಸ್ತಾ ಇರೋದು. ಹೌಸ್ಫುಲ್ 2026 ಅಂತ ಲಲಿತ್ ಅಶೋಕ್ ಅಲ್ಲಿ ಎವ್ರಿ ಇಯರ್ ನಡೆಸ್ತಾ ಇದ್ರು. ಅವಾಗ್ಲೂ ನಾನೇ ಚೀಫ್ ಗೆಸ್ಟ್ ಹೋಗ್ತಿದ್ದೆ. ಇದೆಲ್ಲ 5-6 ವರ್ಷದಿಂದನೂ ಹೋಗ್ತಾ ಇದ್ದೀನಿ. ಈ ಸಲ 5 ಲಕ್ಷ ಒಂದ್ ಕಡೆ, 5 ಲಕ್ಷ ಒಂದ್ ಕಡೆ, 2 ಸೇರಿ 10 ಲಕ್ಷ ರೂಪಾಯಿಗೆ ಹೋಗ್ತಾ ಇದ್ದೀನಿ. 2 ಕಡೆನೂ 1 ಅವರ್ ಅಟೆಂಡ್ ಮಾಡೋದು. ಯಾವ ಆಕ್ಟರ್ಗೆ 10 ಲಕ್ಷ ಕೊಟ್ಟು ನ್ಯೂ ಇಯರ್ಗೆ ಕರ್ಸಿದ್ದಾರೆ ತೋರಿಸಿ. ಇದು ನನ್ನ ಕೆಪಾಸಿಟಿ ಸರ್. ಇನ್ನೊಂದು, ಮೊನ್ನೆ ನೀವು ಶರ್ಟ್ ಹಾಕಿದ್ರಲ್ಲ ಇದರಲ್ಲಿ ಫೇಲ್ಯೂರ್ ಪಾರ್ಟಿಗೆ, ಸರ್, ಅದಕ್ಕೆ ಕೆಲವರು AI ಅಲ್ಲಿ ಅಥವಾ ಇದ್ರಲ್ಲಿ ChatGPT ಮಾಡಿ ಇದು ರಾಂಗ್ ಅಂತ ಹೇಳ್ತಾ ಇದ್ದಾರೆ. ಅದು 1000 ಅವ್ರು ಹೇಳ್ಕೊಳ್ಳಿ. ನಮ್ಮ ಅಪ್ಪಂದು ಹೋಯ್ತದ ಸರ್. ಸರ್ ಈಗ ನೀವ್ ಒಂದ್ ಹೇಳ್ಬಿಡಿ ಸರ್, ನಕಲಿನ ನಿಜಾನ ಅದು ಒರಿಜಿನಲ್ ಸರ್. ಈಗ ನಂದು ಸರ್. ಈಗ ಅವರು ಫುಟ್ಪಾತ್ ಅಲ್ಲಿ ತಗೊಳ್ಳೋರಿಗೆ ಫುಟ್ಪಾತ್ ಗೊತ್ತಿರುತ್ತೆ ಸರ್. ಆಮೇಲೆ ಮಾತಾಡೋರೆಲ್ಲ ಹಳ್ಳಿಯವರು ಸರ್. ಅವ್ರು ಹೋಗಿ ಅಲ್ಲಿ ಡೆಲ್ಲಿಗೆ ಹೋಗ್ಬಿಟ್ಟು ಹೊಸಾಚೆ ಕಂಪ್ನಿಗೆ ಹೋಗಿ ತಗೊಂಡ್ಬರ್ತಾರೆ ಸರ್. ಅವ್ರಿಗೇನದು ಗೊತ್ತಿರುತ್ತೆ. ChatGPT ಹಾಕ್ಬಿಟ್ಟು ಅದು ಸುಳ್ಳು ಅಂತ ಹೇಳ್ಬಿಟ್ಟು ಏನೋ ಬಂದಿದೆ. ಅದು 1000 ಬರುತ್ತೆ ಸರ್. ಈಗ ನೀವು ಗೂಗಲ್ ಅಲ್ಲಿ ಇನ್ನೇನೋ ಒಂದು ಹಾಕಿ ಸರ್, ನಂದು ಇಡಿ ರೈಡ್ದೆಲ್ಲ ಬರ್ತದೆ ಸರ್. ಅದಕ್ಕೆ ನಾನು ಕಳ್ಳನ ಸರ್? ಇಡಿ ಕೇಸ್ ಆಗಿದೆಯಾ ಸರ್? ಅರ್ಥ ಆಗ್ತಿಲ್ವಾ ನಿಮ್ಗೆ? ಅದು ಕಟ್ಕೊಂಡು ನನ್ಗೇನಾಗಬೇಕು ಸರ್? ಇವಾಗ ಓಕೆ, ಅವ್ರಿಗೆ ಅಂತವ್ರಿಗೆ ಪ್ರೂವ್ ಮಾಡಿ ನನ್ಗೇನಾಗಬೇಕು? ಏನಾದ್ರು ಹೇಳ್ತೀರಾ ಅವ್ರಿಗೆ? ನಾನೇನಕ್ಕೆ ಕೇಳೋಣ ಸರ್? ಕಿತ್ತೋದವ್ರು ಸ್ಲಮ್ಮು ಅಂತ ಹೇಳಿದೀನಿ. ಈ ಸ್ಲಮ್ ಬುದ್ಧಿ ನೆನ್ನೆನೆ ತೋರಿಸಿದ್ರು. ನಾನು ಏನಕ್ಕೆ ಅವ್ರು ಅರ್ಧ ಫ್ಯಾನ್ಸ್ ಸ್ಲಮ್ ಅವರು ಅಂತ ಹೇಳಿದ್ದೆ. ಆ ಸ್ಲಮ್ ಅವರೇ ತಾನೇ ಆತರ ಮಾಡೋದು. ನೆನ್ನೆ ಏನ್ ಮಾಡಿದ್ರು ನೀವೇ ನೋಡಿದ್ರಿ, ಇವರೇ ಸಾಕ್ಷಿ ಇದ್ರು. ಅದು ಸ್ಲಮ್ ಅವರೇ ಆ ಕೆಲಸ ಮಾಡೋದು. ಅಫಿಷಿಯಲ್ಸ್ಗಳು ಯಾರು ಆತರ ಮಾಡಲ್ಲ. ಅದರಿಂದ ಅವ್ನ ಫ್ಯಾನ್ಸ್ ಎಲ್ಲ ಸ್ಲಮ್ಮು ಅಂತ ಹೇಳಿದೀನಿ. ಸರ್ ಇವಾಗ ಬಿಗ್ ಬಾಸ್ ಅಲ್ಲಿ ಈಗ ಫೈನಲ್ ಸ್ಟೇಜ್ ಬಂದಿದೆ ಆಲ್ಮೋಸ್ಟ್. ಹೌದು. ಈಗ ಯಾರು ಗೆಲ್ತಾರೆ ಸರ್? ರಕ್ಷಿತಾ ಫಸ್ಟ್ ಬರ್ಬೋದು, ಗಿಲ್ಲಿ ಸೆಕೆಂಡ್ ಬರ್ಬೋದು. ಅಂದ್ರೆ ನನ್ನ ಆಸೆ ಅದೇನೆ. ಆದ್ರೆ ಜನಗಳು ಎಲ್ಲ ಸ್ಲಮ್ ಅವರೆಲ್ಲ ಅವ್ರಿಗೆ ಊಟ ಹಾಕೋದು. ಅಂದ್ರೆ ಗಿಲ್ಲಿಗೆ ಊಟ ಹಾಕ್ತಾರೆ ಅಂತ? ಅಲ್ಲ, ಇನ್ಯಾರ್ಗ ಆಗ್ತಾರೆ ಸರ್? ಎಲ್ಲ ಅವನಿಗೆ ಫಿದಾ ಆಗ್ಬಿಟ್ಟವ್ರೆ. ರಕ್ಷಿತಾ ಹೆಸರು ಪಾಪ, ಅವಳು ಅಷ್ಟು ಒಳ್ಳೆಯವಳು. ಅಂದ್ರೆ ಒಳ್ಳೆಯವ್ರಿಗೆ ಉಳಿಗಾಲ ಇಲ್ಲ, ಅವ್ರಿಗೆ ಅಲ್ಲಿ ಗೆಲ್ಸಲ್ಲ. ಯಾಕಂದ್ರೆ ಹಾರ್ಡ್ ವರ್ಕರು, ರಿಯಲ್ ಆಗಿ ಗೇಮ್ ಆಡಿರೋದು ರಕ್ಷಿತಾನೇ ಸರ್. ಸರ್ ಈಗ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿಗೆ ಸಿಕ್ಕಾಪಟ್ಟೆ ಜಗಳಾಡ್ತಾವ್ರೆ. ಈಗ ಮೊದಲು ಒಂದಾಗಿದ್ರು. ಹೌದು ಸೊ ಈಗ ಇದರಲ್ಲಿ ಸರ್, ಈಗ ನಾನೇ ಒಂದು ಹೇಳ್ತೀನಿ. ಈಗ ಬಿಗ್ ಬಾಸ್ ಇಂದ ಎಷ್ಟು ಜನ ಆಚೆ ಬಂದ್ರು ಸರ್, ಗಿಲ್ಲಿ ಬಗ್ಗೆ ಮಾತಾಡಕ್ಕೆ ಎಲ್ಲರೂ ಎದುರ್ಕೊಳ್ತಾರೆ. ಏನಕ್ಕೆ ಅಂದ್ರೆ ಅವ್ರು ಆಚೆ ಬಂದು ನೋಡ್ಬಿಟ್ಟು ಜನಗಳದ್ದು ಕಮೆಂಟು ಅದು ಇದು ನೋಡ್ಬಿಟ್ಟು ಅವ್ರ ಬಗ್ಗೆ ಪಾಸಿಟಿವ್ ಹೇಳ್ತಾರೆ. ಒಳಗಡೆ ಇಷ್ಟ ಇಲ್ಲದೆ ಇದ್ರು ಪಾಸಿಟಿವ್ ಹೇಳ್ತಾರೆ. ಅದು ನನಗೆ ಬಕೆಟ್ ಹಿಡ್ದಂಗೆ. ಆದ್ರೆ ನಂದಂಗಲ್ಲ, ಇರೋದು ಹಿಂಗೆ. ನನಗೆ ಒಳಗಡೆ ಏನ್ ನೋಡಿದೆ ಅದನ್ನ ಮಾತ್ರ ನಾನು ಹೇಳ್ತಾ ಇರೋದು. ಯಾಕಂದ್ರೆ ನನಗೆ ಒಂದು ಕಲ್ಚರ್ ಮನುಷ್ಯ ಅಂದ್ರೆ ತುಂಬಾ ಪ್ರಾಣನೇ ಕೊಟ್ಬಿಡ್ತೀನಿ, ಇಷ್ಟಪಡ್ತೀನಿ. ಒಂದು ಕಲ್ಚರ್ಲೆಸ್, ಒಂದು ಸೋಂಬೇರಿ. ಇವಾಗ ನೋಡಿ, ಅವರು ಇದಾಗಿದ್ದಾರೆ, ಏನು ಕ್ಯಾಪ್ಟನ್ ಆಗಿದ್ದಾರೆ. ಅವ್ರು ಅದಕ್ಕಿಂತ ಮುಂಚೆ ಬೇರೆಯವ್ರು ಆದಾಗ ಒಂದು ಕೆಲಸ ಮನೇಲಿ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಮೈಗಳನ್ನ ತರ ತಪ್ಸ್ಕೊಂಡು ಓಡಾಡೋರು. ಇವಾಗ ನೋಡಿ ಅವರು ಎಷ್ಟು ಚೀಪ್ ಅಂತ ಅದರಲ್ಲೇ ಗೊತ್ತಾಗುತ್ತೆ. ಬರೀ ಅಶ್ವಿನಿ ಗೌಡ ಅವ್ರು ನೆನ್ನೆ ರಾತ್ರಿ ಕೆಲಸ ಮಾಡಿಲ್ಲ ಅನ್ಬಿಟ್ಟು ಲೋಟ ಬಡಿಯೋದು, ರಾತ್ರಿ ಎಲ್ಲ ಇವನ್ ನಿದ್ದೆ ಕೆಟ್ಟಿ, ಅಂದ್ರೆ ಎಷ್ಟು ಕಂತ್ರಿ ಕಚ್ಚಡ ಬುದ್ಧಿ ಅಂತ ಅದರಲ್ಲೇ ನಿಮ್ಗೆ ಅರ್ಥ ಆಗುತ್ತೆ. ಅದನ್ನ ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಈಗ ಈ ನಡುವೆ ತೋರಿಸ್ತಾ ಇರೋದ್ರಲ್ಲಿ ಒಂದು ರಿಯಲ್ ಕ್ಯಾರೆಕ್ಟರ್ ತೋರಿಸ್ತಾವ್ರೆ. ಅದಕ್ಕಿಂತ ಮುಂಚೆ ಎಲ್ಲ ನಿಮ್ಗೆ ಬರೀ ಕಾಮಿಡಿ 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 ತೋರಿಸ್ಕೊಂಡು ನಿಮ್ನ ಜನ ಸಂಪಾದನೆ ಮಾಡಿಸ್ಬಿಟ್ರು. ಇವಾಗ ನೋಡಿ ಅವನ ಬಗ್ಗೆ ಬರೀ ಬ್ಯಾಡ್ ಆಗಿ ನೆಗೆಟಿವ್ ಆಗೇ ತೋರಿಸ್ತಾ ಇದ್ದಾರೆ. ಇವಾಗ ನಿನ್ನೆ ನೋಡಿ ಅವನು ಲೋಟ ಹೊಡೆದಿದ್ದು ಎಂಥವನಿಗೆ ಆಗಲಿ ಎತ್ತು ಹೊಡೆದು ಬಿಡೋಣ ಅಂತ ಅನ್ಸಲ್ವಾ? ಆ ಲೆಕ್ಕಕ್ಕೆ ಟಾರ್ಚರ್ ಮನುಷ್ಯ ನಾನು ಲೈಫಲ್ಲಿ ನೋಡಿಲ್ಲ. ಅದಕ್ಕೆ ನಾನು ಹೇಳೋದು, ಯಾರ ಅವ್ರನ್ನ ಕಟ್ಕೊಂಡ್ರೆ 6 ತಿಂಗಳಲ್ಲ 3 ತಿಂಗಳಲ್ಲಿ ಡೈವರ್ಸ್ ಆಗ್ಬಿಡುತ್ತೆ. ಯಾರು ಬದುಕಕ್ಕಾಗಲ್ಲ. ಈಗ ಹೊರಗಡೆ ಒಂದು ಹವಾನೆ ಸೃಷ್ಟಿಯಾಗಿದೆ, ಗಿಲ್ಲಿ ಮತ್ತೆ ಕಾವ್ಯ ಬೇರು ಹಾಗೆ ಹೀಗೆ ಅಂದ್ಕೊಂಡು. ಸೊ ಹೆಂಗೆ ಅಲ್ಲಿ ಒಳಗಡೆ ಹೆಂಗ್ ನಡೀತಾ ಇದೆ ಅದು ನಿಜನಾ ಸರ್? ಇಲ್ಲ, ಕಾವ್ಯಾಗ ಅವನ ಮೇಲೆ ಯಾವ ಭಾವನೆನೂ ಇಲ್ಲ. ಅಂದ್ರೆ ಗಿಲ್ಲಿಗೆ ಒಂದೊಂದು ಶೋಲು ಒಬ್ಬೊಬ್ರ ಮೇಲೆ ಲವ್ ಆಗುತ್ತೆ, ಎಲ್ಲರ ಮೇಲೂ ಲವ್ ಆಗುತ್ತೆ. ಆ ಥರ ಅವ್ರಿಗೆ ಟ್ರೈ ಮಾಡ್ದ, ಬಿಡ್ಲಿಲ್ಲ. ಅಂದ್ರೆ ಕೊನೆಗೆ ನಾವು ರಕ್ಷಿತಾನಾರ ನಿನ್ನಾರ ಓಕೆನಾ ಗಿಲ್ಲಿ ಅಂದ್ರೆ ಥೂ ಅಂದ್ಬಿಟ್ಲು. ಈಗ ನೋಡಿದ್ರೆ ಅವಳೇ ನುಲಿತಾ ಇದ್ದಾಳೆ. ಅದು ಗೊತ್ತಿಲ್ಲ ಏನು ಅಂತ. ಆ ಕ್ವಾಲಿಟಿನೇ ಇವನಿಗೆ ಸಾಕು. ಆ ಕ್ವಾಲಿಟಿ ಎಲ್ಲ ಒಂದು ದಿವಸಕ್ಕೆ 1 ವಾರಕ್ಕೂ ಬದುಕಕ್ಕಾಗಲ್ಲ ಅಂತವ್ರು. ಸೊ ಅಂದ್ರೆ
ಹೊರಗಡೆ ಜನ ಮಾತಾಡ್ತಿರೋದು ಏನ್ ನಡೀತಾ ಇಲ್ಲ ಸರ್, ಸುಳ್ಳದ. ಅವಳು ಏನು ಇಲ್ಲ ಅಂದ್ರೆ ಅವ್ರ ಮನೆಯವ್ರು ಬಂದು ಹೇಳ್ಕೊಟ್ರು. ಅವಳು ನೋಡಿದ್ರೆ ಏನ್ ಹೇಳ್ಕೊಟ್ರು ಅನ್ನೋದು ಗೊತ್ತಾಗ್ಲಿಲ್ಲ. ಅಷ್ಟ್ರಲ್ಲಿ ಆಚೆ ಹಾಕ್ಬಿಟ್ರಲ್ಲ, ಅವಳಿಗೆ ಗೊತ್ತಾಗ್ಲಿಲ್ಲ ಅವನ ಜೊತೆ ಇರ್ಬೇಕಾ ಹೋಗ್ಬೇಕಾ ಅನ್ನೋದು ಗೊತ್ತಾಗ್ಲಿಲ್ಲ. ಅವಳು ದೂರ ಹೋಗ್ಬೇಕು ಅನ್ಕೊಂಡು ದೂರ ಹೋಗ್ತಾವಳೆ. ಅವರು ದೂರ ಹೋಗ್ಬಾರ್ದು, ಹತ್ರ ಇರು, ನೆಮಿ ಮಾಡಬೇಡ ಅಂತ ಒಳ್ಳೇದು ಹೇಳ್ಕೊಟ್ರು. ಆದ್ರೆ ಹಂಗೆ ಹೇಳ್ಕೊಟ್ಟಿಲ್ಲ. ಅದು ರೂಲ್ಸ್ ಪ್ರಕಾರ ಅದು ಹಂಗೆ ಹೇಳಂಗಿಲ್ಲ, ಆಚೆ ಹೇಳಂಗಿಲ್ಲ. ಅದರಿಂದ ಅವ್ರನ್ನ ಇಮಿಡಿಯೇಟ್ ಆಚೆ ಹಾಕಿದ್ಕೆ ಇವಳು ಕನ್ಫ್ಯೂಸ್ ಆಗ್ಬಿಟ್ಲು. ಏನು ಅನ್ನೋದು ಗೊತ್ತಾಗದೆ ಈಗ ದೂರ ಕೂತ್ಕೊಳ್ತಾ ಇದಾರೆ. ಅವ್ರು ಹೇಳಿದ್ದು ಹತ್ರ ಇರ್ರಿ, ನೀವಿಬ್ರದ್ದು ವರ್ಕೌಟ್ ಆಗ್ತಾ ಇದೆ ಆಚೆ ಅನ್ನೋದು ಕ್ಲೂ ಕೊಟ್ಟಿದ್ದವ್ರು. ಅಂದ್ರೆ ಕಾವ್ಯ ಒಂದ್ ವೇಳೆ ಏನಾದ್ರು ಅವ್ರ ಜೊತೆ ಹತ್ರ ಇದ್ರು ಅದು ನಟನೆ ಅಂದ್ರೆ ಜನಕ್ಕೋಸ್ಕರ ಅಂತ. ಅದು ಏನಂದ್ರೆ ಇವಾಗ ನನ್ಗೂನು ಅವು ಗಿಲ್ಲಿ ನಟ ಒಳಗಿದ್ರೆ ಅವನ ಜೊತೆನೆ ಚೆನ್ನಾಗಿರೋ ಅವನ ಫ್ಯಾನ್ಸ್ ಫಾಲೋವರ್ಸ್ ಎಲ್ಲ ನಿಂಗೆ ಓಟ್ ಹಾಕ್ತಾರೆ. ನನ್ಗೂ ಇಬ್ರು ಹೇಳ್ಕೊಟ್ರು. ಈಗ ನನಗೆ ಕ್ಲೂ ಇತ್ತು ಲೈಟ್ ಆಗಿ ಅವ್ರು ಬರ್ತಾರೆ ಅಂತ. ಅವಾಗ ನನಗೂ ಹೇಳ್ಕೊಟ್ರು. ಆದ್ರೆ ನನಗೆ ಆ ನೆಸಿಟಿ ಇರ್ಲಿಲ್ಲ, ಬಕೆಟ್ ಹಿಡಿಯೋದು ನನ್ಗೆ ನೆಸಿಟಿ ಇರ್ಲಿಲ್ಲ. ನಾನು ಇರೋದು ಹಿಂಗೆ ಒಂದ್ ವಾರ ಇದ್ರು ಆಚೆ ಬಂದ್ಮೇಲೆ ಗೆದ್ದೋರ್ಗಿಂತ ಗಿಲ್ಲಿಗಿಂತ ಫೇಮಸ್ ಆಗ್ತೀನಿ. ಗಿಲ್ಲಿ ಆಚೆ ಬಂದ್ರೆ 30,000 ರೂಪಾಯಿಗೆ ಹೋಗೋದು ಒಂದು ಫಂಕ್ಷನ್ಗೆ. ನಾನು ಆಚೆ ಬಂದು 2.5 ಲಕ್ಷದಿಂದ ಬೈಯೋರಿಂದ 10 ಲಕ್ಷದವರೆಗೂ ಹೋಗಿದ್ದೀನಿ. ಅದು ಕರ್ನಾಟಕದಲ್ಲಿ ಫೇಮಸ್ ಆಗ್ಬಿಟ್ಟಿದ್ರಲ್ಲ ಸರ್. ಫೇಮಸ್ ಮೊದ್ಲಿಂದಾನು ಇದ್ದೆ ಸರ್. ವರ್ಲ್ಡ್ಗೆ ಫಸ್ಟ್ ಫೇಮಸ್ ಸರ್. ಬಟ್ ಕರ್ನಾಟಕದಲ್ಲಿ ಇವಾಗ ಫೇಮಸ್ ಸರ್. ಬಿಗ್ ಬಾಸ್ ಇಂದ ಕರ್ನಾಟಕದಲ್ಲಿ ಫೇಮಸ್ ಸರ್. ಅದಕ್ಕಿಂತ ಮುಂಚೆ ವರ್ಲ್ಡ್ಗೆ ಫೇಮಸ್ ಸರ್. ಬರೀ ಫಾರಿನರ್ಸ್ಗೆ ಫೇಮಸ್. ಸರ್, ಈಗ ನಿನ್ನೆ ಮಾಳುವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಿಗ್ ಬಾಸ್ ಮೇಲೆ. ನನ್ನ ಯಾಕೆ ಹೊರಗೆ ಕಳಿಸಿದ್ರು ಅಂತ ಹೇಳ್ಬೋದು ಸರ್. ಇವಾಗ ನಮ್ ಒಳ್ಳೆಯವ್ರಿಗೆ ಎಲ್ಲರಿಗೂ ಹೊಟ್ಟೆ ಉರಿಯುತ್ತೆ ಸರ್. ಇವಾಗ ಒಳ್ಳೆಯವ್ರಿಗೆ ಅಲ್ಲಿ ಉಳಿಗಾಲ ಇಲ್ಲ ಸರ್. ಇವಾಗ ಧ್ರುವಂತನ ಎಷ್ಟು ಕೆಟ್ಟವ್ರು ಅಂತ ಎಲ್ಲ ಬೈತಾ ಇದ್ರು, ಇನ್ನೂ ಹಾಕಿದಾನೆ. ಅಂದ್ರೆ ಆ ತರ ಕಿರಿಕಿರಿ ಜಗಳ ಮಾಡೋರ್ಗೆನೆ ಕಾಲ. ಅಂದ್ರೆ ಒಳ್ಳೆಯವ್ರು ಇರಕ್ ಆಗಲ್ಲ. ಮಾಳು ಒಳ್ಳೆಯವರು, ಸ್ಪಂದನ ಒಳ್ಳೆಯವರು, ನಾವ್ ಯಾರ್ಯಾರು ಒಳ್ಳೆಯವ್ರ ತರ ಇದ್ವಿ ಬೇಗ ಆಚೆ ಬರ್ತೀವಿ ಸರ್. ಈಗ ಮಾಳುವ್ರಿಗೆ ಯಾರು ಗೆಲ್ತಾರೆ ಅಂತ ಹೇಳಕ್ಕೂ ಕೂಡ ಆಗ್ತಾ ಇಲ್ಲ. ನಾನೇ ಗೆಲ್ತೀನಿ ಅಂತ ಅವ್ರು ಇದ್ರು. ಅಲ್ಲ, ಹಂಗೆ ಒಳ್ಳೆ ನಾವ್ ಅನ್ಕೊಳ್ಳೋದು ಹಂಗೆ ಸರ್. ಈಗ ನಾನು ಎಲ್ಲ ಪಾತ್ರೆ ತೊಳ್ಕೊಂಡು ಲೆಟ್ರಿನ್ ತೊಳ್ಕೊಂಡು ಅಡಿಗೆ ಮಾಡ್ಕೊಂಡಿದ್ರೆ ಇಲ್ಲಿ ಹೊಗಳ್ತಾರೆ, ಮೋಸ್ಟ್ಲಿ ಜನ ಓಟ್ ಹಾಕ್ತಾರೆ ನಮ್ಗೆ, ಅದನ್ನೇ ತೋರಿಸಿರ್ತಾರೆ ಅಂತ ನಾವ್ ಅನ್ಕೊಳ್ತೀವಿ. ಅಂದ್ರೆ ಆಚೆ ಯಾವ ಪಾತ್ರ ತೋರಿಸ್ತಾ ಇದ್ರೆ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಅಲ್ಲಿ 1000 ಒಳ್ಳೇದ್ ಮಾಡಿರ್ತೀವಿ, ಅದನ್ನ ತೋರ್ಸಲ್ಲ. ಫೈಟ್ ಆಡಿರೋದು, ಜಗಳ ಆಡಿರೋದು ಚಿಕ್ಕದ್ ಮಾತ್ರ ತೋರಿಸ್ತಾರೆ, ಮಿಕ್ಕಿದ್ ತೋರ್ಸೋದಿಲ್ವಲ್ಲ. ನಾವೇನ್ ಅನ್ಕೊಂಡ್ಬಿಡ್ತೀವಿ, ಅಯ್ಯೋ ನಾವ್ ಇಷ್ಟು ಜನ ಒಳಗೆ. ನಾನು 3 ಸಲ ಚಪ್ಪಾಳೆ ಹೊಡ್ಸ್ಕೊಂತೀನಿ ಮನೇಲಿ, 1 ಸಲಿನೂ ಹಾಕಿಲ್ಲ. ಅದು ಅಂದ್ರೆ ಆ ತರ ಒಳ್ಳೆ ಗುಣ ತೋರ್ಸೋದು, ಮನುಷ್ಯನ್ ಹೊಗಳೋದನ್ನ ಅವ್ರು ಹಾಕಲ್ಲ. ಅದನ್ನ ಬಿಟ್ಟು ಬೇರೆದೆಲ್ಲ ಆಗ್ತದೆ. ಹಂಗಾಗಿ ಅದ್ ಸುಳ್ಳು ಸರ್. ಅದೆಲ್ಲ ಸುಳ್ಳು, ಸ್ಕ್ರಿಪ್ಟೆಡ್ ಸುಳ್ಳು. ಹಂಗಲ್ಲ. ಜನ ಏನ್ ಬೇಕು ಇವಾಗ ನೋಡಿ, ನೀವು ಕಿರಿಕ್ನೇ ಕೇಳ್ತೀರಾ, ಕಾಂಟ್ರವರ್ಸಿನೇ ಕೇಳ್ತೀರಾ, ಅದು ಬೇಕು, ಅದನ್ನ ತೋರಿಸ್ತಾರೆ. ಆದ್ರೆ ರಿಯಲ್ ಅದಿರಲ್ಲ. ಒಳಗೆ ಒಳ್ಳೆಯವ್ರದ್ದು ತೋರಿಸಿರಲ್ಲ. ಈ ಗಿಲ್ಲಿದು ಕಾಮಿಡಿ ಮಾತ್ರ ತೋರಿಸಿದ್ರು. ಅವನು ಎಷ್ಟು ಕೆಟ್ಟ ಬುದ್ಧಿ ಅನ್ನೋದು ಅವತ್ತಿಂದ ತೋರಿಸಿರ್ಲಿಲ್ಲ. ಈಗ ಲಾಸ್ಟ್ ಅಲ್ಲಿ ಎಲ್ಲಾರು ಅವ್ನಿಗೆ ಹೇಳ್ತಾ ಇರೋದು ಇರಿಟೇಷನ್. ಆ ಲೆವೆಲ್ ಇರಿಟೇಷನ್. ಬಟ್ ನೀವು ಇರಿಟೇಷನ್ ಅಂತ ಅಂತೀರಾ, ಆದ್ರೆ ಜನಕ್ಕೆ ಅದೇ ಇಷ್ಟ. ನೋಡಿ ಗಿಲ್ಲಿ ಎಷ್ಟು ಕಾಟ ಕೊಡ್ತಾನೆ, ಅದು ಯಾವ್ದು ಅಂತಂದ್ರೆ ಸರ್, ಇವತ್ತೇ ಸುಮ್ನೆ ತೋರಿಸ್ತೀನಿ, ಮಖಗಳು ತೋರಿಸ್ತೀನಿ ನಿಮ್ಗೆ. ಒಂದು 10 ಬ್ಲಾಕ್ ಮಾಡಿದೀನಿ ಸರ್. ಒಂದು 10 ಅಲ್ಲ, ಬೆಳಗ್ಗೆ ಒಂದು 20 ಬ್ಲಾಕ್ ಮಾಡಿದೀನಿ. ಅವ್ರದ್ದು DPಗೆ ಹೋಗ್ಬಿಟ್ಟು ತೋರಿಸ್ತೀನಿ ಸರ್. ಎಲ್ಲ ಸ್ಲಮ್ ಅವರು ಅಂದ್ರೆ ಒಂಥರ ಪರ್ಕಿ ತರ ಇರ್ತಾರೆ, ಪ್ಯಾಂಟ್ ಇಷ್ಟ ಮೇಲೆ ಹಾಕೊಂಡು ಏಯ್ ಅಂತ. ಬರೀ ಅಂತವ್ರೆ ಸರ್, ಬರೀ ಅಂತವ್ರೆ, ಸ್ಲಮ್ ಅವರೇ ಇರೋದು ಅಲ್ಲಿ. ಅಂದ್ರೆ ಒಳ್ಳೆಯವರು ಇರ್ತಾರೆ, ಆದ್ರೆ ಸ್ಲಮ್ ಅವರು ಎಲ್ಲ ಕೆಟ್ಟದಾಗಿ ಕಮೆಂಟ್ ಮಾಡೋದು, ಇದು ಮಾಡೋದು, ಫೋನ್ ಮಾಡೋದು, ಫಂಕ್ಷನ್ ಇದೆ ಬರ್ತೀರಾ ಅನ್ನೋದು. ಆಮೇಲೆ ನಾಯಿ ಜೊತೆ ಬರೋಕ್ಕೆಷ್ಟು, ಮಗನ ಜೊತೆ ಬರೋಕ್ಕೆಷ್ಟು ಅಂತ ಸುಮ್ಮನೆ ಡೌ ಮಾಡೋದು, ಆ ಥರ ಎಲ್ಲ ಮಾಡ್ತಾರೆ. ಆದರೆ ಅದು ಅರ್ಧಕ್ಕರ್ಧ ಫೇಕ್ ಇರುತ್ತೆ, ಅರ್ಧಕ್ಕರ್ಧ ನಿಜನೂ ಇರುತ್ತೆ. ಅಂದರೆ ಒರಿಜಿನಲ್ ಆಗೂ ಕರೀತಾ ಇದ್ದಾರೆ. ಅಂದರೆ ಒರಿಜಿನಲ್ ಕರೆಯೋದು ಗೊತ್ತಾಗ್ಬಿಡುತ್ತೆ. ನಾನು ಫಸ್ಟ್ ಹೋಗ್ಬಿಟ್ಟು ಅವ್ರು DP ನೋಡ್ತೀನಿ, DP ಸ್ಲಮ್ ಅಂದ ತಕ್ಷಣ ಬ್ಲಾಕ್ ಮಾಡಿ ಬಿಸಾಕಿ. ಸರ್, ಇನ್ನೊಂದು, ಈಗ ಗಿಲ್ಲಿ ಗೆಲ್ಲಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಾಮೀಜಿ ಅವರು ಹೇಳಿದ್ದಾರೆ ಸರ್. ಸ್ವಾಮೀಜಿಗಿಂತ ಮುಂಚೆ ನಾನು ಹೇಳಿದ್ದೀನಿ ಸರ್. ನಾನು ಬರ್ತಿದ್ದಂಗೆ ಮುಂಚೆ ನಾನು ಫಸ್ಟ್ ಹೇಳಿರೋದು ಸರ್. ಸ್ವಾಮೀಜಿ ಈಗ ಹೇಳಿರೋದು ಸರ್. ರಕ್ಷಿತಾ ಫಸ್ಟ್, ಗಿಲ್ಲಿ ಸೆಕೆಂಡ್ ಅಂತ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಲೇಡಿ ವಿನ್ನರ್ ಅದೇ ರಕ್ಷಿತಾ ಇಲ್ಲ ಅಶ್ವಿನಿ ಗೌಡ ಫಸ್ಟ್ ಬರ್ತಾರೆ ಸರ್. ಗಿಲ್ಲಿ ಸೆಕೆಂಡ್ ಬರ್ತಾನೆ ಸರ್. ಇದು ನಿಮ್ ಭವಿಷ್ಯನ ಸರ್? ನನ್ ಭವಿಷ್ಯ ಅಲ್ಲ ಸರ್, ಭವಿಷ್ಯಕ್ಕಿಂತ ಮುಂಚೆ ನಾನು ಹೇಳಿದ್ದು ಸರ್. ಬೇಕಾದ್ರೆ ನಾನು ಅವ್ರ ಡೇಟ್ ಗಿಂತ ಮುಂಚೆ ನಾನು ತೋರಿಸ್ತೀನಿ ಸರ್. ಮುಂಚೆ ನಾನು ಫಸ್ಟ್ ಹೇಳಿರೋದು ಸರ್. ಲೇಡೀಸ್ ಗೆಲ್ಬಹುದಾ ಸರ್? ಲೇಡೀಸೇ ಗೆಲ್ಲೋದು. ಅವ್ರಿಬ್ರಲ್ಲಿ ಅಶ್ವಿನಿ ಗೌಡ ಅವರು, ರಕ್ಷಿತಾ ಇಬ್ರಲ್ಲಿ ಒಬ್ಬರೇ ಗೆಲ್ಲೋದು ಸರ್. ಕಾವ್ಯಕ್ಕೆ ಚಾನ್ಸ್ ಇಲ್ಲ ಸರ್? ಕಾವ್ಯ ಏನ್ ಮಾಡ್ತಾನೆ ಇಲ್ಲ, ಬರೀ ಒಂದ್ ಜೊತೆ ಇದ್ದಾಳೆ ಅಷ್ಟೇ ಸರ್. ಏನ್ ಮಾಡ್ತಾ ಇದ್ದಾಳೆ? ಅದಕ್ಕಿಂತ ರಾಶಿಕಾರ ಸ್ವಲ್ಪ ಜಗಳ ಪಗಳ ಕಿರಿಕು ಆಳು ಮುಡು ಮಾಡ್ತಾ ಇದ್ದಾಳೆ. ಕಾವ್ಯ ಅಷ್ಟೊಂದು ಮಾಡ್ತಾ ಇಲ್ಲ. ಸ್ಪಂದನ ಬಂದು ಫುಲ್ ಇನ್ನೋಸೆಂಟ್ ಆಗಿ ಡೀಸೆಂಟ್ ಆಗಿದ್ದಾರೆ. ಬಟ್ ಈಗ ಏನಾಗಿದೆ ಹೊರಗಡೆ ಗಿಲ್ಲಿನೇ ಗೆಲ್ಲೋದು ಅಂತ ಅನ್ಕೊಂಡಿದಾರಲ್ಲ ಜನ, ಹಂಗ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್. ಆದ್ರೆ ನನಗೆ ಅವ್ನು ಗೆಲ್ಬಾರ್ದು, ಅವ್ನು ಸೆಕೆಂಡೇ ಬರಬೇಕು ಅಂತ ಆಸೆ. ಏನಕ್ಕಂದ್ರೆ ಅಷ್ಟು ತಿಕ್ಕ ಉರಿಸ್ಬಿಟ್ಟು ಅವ್ನು ಎಲ್ಲಾರ್ಗು. ಇನ್ನೊಂದು ಸರ್, ಈಗ ಜಾನ್ವಿ ಅವರು ಲಾಸ್ಟ್ ಟೈಮ್ ಹೇಳಿದ್ರು
ಅವರವರ ಧಾರಾವಾಹಿ ಅವ್ರನ್ನ ಅವ್ರು ಇಟ್ಕೋತಾರೆ ಅಂತ. ಸುಳ್ಳು ಅದೆಲ್ಲ ಇನ್ಫ್ಲೂಯೆನ್ಸ್ ಸುಳ್ಳು, ಅದೆಲ್ಲ ಮಾಡಿ ಹೊರಗಡೆ ಬಂದಿದ್ ನೋಡಿದ್ರೆ ಆ ರೀತಿ ಅನಿಸ್ತಾ ಇದೆ ಅಂತ ತುಂಬಾ ಜನ ಹೇಳ್ತಾ ಇದಾರೆ ಸರ್. ಮಾಡು ಒಳ್ಳೆಯವನು ಸರ್. ಅದೇ ಹೊರಗಡೆ ಹೊರಗಡೆ ಬಂದಿರೋದ್ರಿಂದ ಆ ರೀತಿ ಅನಿಸ್ತಾ ಇದೆ. ಇವ್ರನ್ನ ಸ್ಪಂದನನೇ ಉಳಿಸ್ಕೊಂಡ್ರು ಅಂತ ಅವರು ಅದೇ ಚಾನಲ್ ನೆಕ್ಸ್ಟ್ ವೀಕ್ ಬರ್ಬೋದಲ್ಲ, ಹೌದು. ನೆಕ್ಸ್ಟ್ ವೀಕ್ ಅವಳು ಆಚೆ ಬರ್ಬೋದಲ್ಲ. ಈ ಸ್ಟೆಪ್ ಬೈ ಸ್ಟೆಪ್ ತಾನೇ ಕಳಿಸ್ಬೇಕು. ಈಗ ಅವಳದಿಂದ ಏನೋ ಜನ ಸ್ವಲ್ಪ ಚೆನ್ನಾಗಿದ್ದಾಳೆ ಅಂತ ನೋಡ್ತಾ ಇರ್ಬೋದು, ಇವರಿಂದ ಫುಲ್ ಡಲ್ ಆಗಿರ್ಬೋದು. ಅದರಿಂದ ಒಬ್ಬೊಬ್ರು ಹಿಂಗೆ ಬರ್ತಾ ಇರ್ತಾರೆ. ನೆಕ್ಸ್ಟ್ ಸ್ಪಂದನನೇ ಬಂದ್ರು ಬರ್ಬೋದು.